ಒಂದು ಸಣ್ಣ ಬದಲಾವಣೆ ಮನುಷ್ಯನ ಮನಸ್ಸನ್ನ ಸಂಪೂರ್ಣವಾಗಿ ಓದಬಲ್ದು ಅಥವಾ ಒಂದು ಹಳೆ ಹಾಡು ನಾವು ಜಗತ್ತನ್ನ ನೋಡೋ ದೃಷ್ಟಿನೇ ಬದಲಾಯಿಸ್ತದ ಅಂತ ನಂಬ್ತೀರಾ? ಇದು ಕಟ್ಟುಕತೆಯಲ್ಲ, ಪಕ್ಕಾ ಸೈನ್ಸ್. ನಮಸ್ಕಾರ, ನನ್ನ ಹೆಸರು ಪ್ರೀತಂ ಮತ್ತೆ ನನ್ನ ಜೊತೆಗೆ ಇದ್ದಾರೆ ಪ್ರಿಯಾ. ಅರೆ ಕ್ಷಮಿಸಿ, ಇಲ್ಲಿ ನಾನೇ ಪ್ರೀತಂ, ನೀವು ಪ್ರಿಯಾ ಅಲ್ವಾ? ಪರವಾಗಿಲ್ಲ. ಈ ಹೊಸ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮುಂದಿರುವ ಹಲವಾರು ಸಂಶೋಧನಾ ಪ್ರಬಂಧಗಳನ್ನ ಆಳವಾಗಿ ವಿಶ್ಲೇಷಣೆ ಮಾಡಕತ್ತೀವಿ. ನಮ್ಮ ಉದ್ದೇಶ ಒಂದೇ, ಈ ವೈಜ್ಞಾನಿಕ ಸಂಶೋಧನೆಗಳು ಅಂದ್ರೆ ಕೇವಲ ಲ್ಯಾಬ್ಗಳಿಗೆ ಸೀಮಿತ ಅಲ್ಲ, ಅವುಗಳ ಹಿಂದಿರುವ 12 ಬೆರಗುಗೊಳಿಸುವ ಮಾನಸಿಕ ಸತ್ಯಗಳನ್ನ ಅಂದ್ರೆ ಸೈಕೊಲಾಜಿಕಲ್ ಫ್ಯಾಕ್ಟ್ಸ್ಗಳನ್ನ ಹೊರತೆಗೆಯೋದು. ಹೌದು, ಖಂಡಿತ. ಈ ಸತ್ಯಗಳು ಏನು ಅಂತ ಕೇವಲ ಲಿಸ್ಟ್ ಮಾಡೋದು ಮಾತ್ರ ನಮ್ಮ ಉದ್ದೇಶ ಅಲ್ಲ. ಬದಲಿಗೆ ಈ ಪ್ರತಿಯೊಂದು ನಡವಳಿಕೆಗಳ ಹಿಂದೆ ಇರೋ ಆ ಸೈನ್ಸ್, ಆ ನೆರವಿಜ್ಞಾನ ಹೆಂಗೆ ಕೆಲಸ ಮಾಡ್ತದ ಅಂತ ಬಿಡಿಸಿ ಹೇಳೋದು. ಮನುಷ್ಯನ ಮನಸ್ಸು ಹೆಂಗೆ ಕೆಲಸ ಮಾಡ್ತದ, ಪರಿಸರಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತದ ಅನ್ನೋ ದೊಡ್ಡ ಚಿತ್ರಣ ಅರ್ಥ ಆದ್ರೆ ನಮ್ಮ ಕಮ್ಯುನಿಕೇಶನ್ ಲೆವೆಲ್ ಚೇಂಜ್ ಆಗ್ತದ. ರೈಟ್. ಹಾಗಾದ್ರೆ ಮೆದುಳಿನ ಒಳಹೊಕ್ಕೆ ಈ ಚರ್ಚೆ ಶುರು ಮಾಡೋಣ. ನಮ್ಮ ಮುಂದಿರೋ 2011ರ ಒಂದು ಸ್ಟಡಿ ಬಹಳ ವಿಚಿತ್ರವಾದ ವಿಷಯ ಹೇಳ್ತದೆ. ನಾವು ಕೇಳೋ ಸಂತೋಷದ ಅಥವಾ ದುಃಖದ ಮ್ಯೂಸಿಕ್ ನಾವು ಬೇರೆಯವರ ಮುಖಭಾವ ನೋಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತದೆ ಅಂತ. ಇದು ಸ್ವಲ್ಪ ಆಶ್ಚರ್ಯ ಆಗ್ತದೆ ನನಗೆ. ಇದು ನಾವು ಕಣ್ಣಿಗೆ ಬೇರೆ ಬೇರೆ ಬಣ್ಣದ ಕನ್ನಡಕ ಹಾಕೊಂಡು ಜಗತ್ತನ್ನು ನೋಡ್ದಂಗೆ ಅಲ್ವಾ? ಇಲ್ಲಿ ಮ್ಯೂಸಿಕ್ ಆ ಕನ್ನಡಕ ಥರ ಕೆಲಸ ಮಾಡಕತ್ತದ. ಆ ಕನ್ನಡಕದ ಉದಾಹರಣೆ ಬಹಳ ಪರ್ಫೆಕ್ಟ್ ಆಗಿದೆ. ಸೈಕಾಲಜಿಯಲ್ಲಿ ಇದನ್ನ ಪರ್ಸೆಪ್ಚುವಲ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಗ್ರಹಿಕೆಯ ನಿರೀಕ್ಷೆ ಅಂತ ಕರೀತಾರೆ. ನಮ್ಮ ಮೆದುಳು ಯಾವಾಗ್ಲೂ ಮುಂದೆ ಏನಾಗ್ತದ ಅಂತ ಊಹೆ ಮಾಡಕ್ಕೆ ಟ್ರೈ ಮಾಡ್ತಿರ್ತದೆ. ಕಿವಿಯ ಮೂಲಕ ಒಂದು ವಿಷಾದಭರಿತ ಹಾಡು ಅಥವಾ ದುಃಖದ ಮ್ಯೂಸಿಕ್ ಮೆದುಳನ್ನ ತಲುಪಿದಾಗ ಮೆದುಳು ತಕ್ಷಣವೇ ಕಣ್ಣುಗಳಿಗೆ ಒಂದು ಸಿಗ್ನಲ್ ಕಳಿಸ್ತದ. ಹೊರಗಿನ ಪ್ರಪಂಚದಲ್ಲೂ ದುಃಖದ ವಾತಾವರಣ ಇದೆ, ಅದಕ್ಕೆ ತಕ್ಕ ಹಾಗೆ ಜಗತ್ತನ್ನ ನೋಡು ಅಂತ. ಓ, ಅಂದ್ರೆ ನಾವು ದುಃಖದ ಹಾಡು ಕೇಳ್ತಿರೋವಾಗ ಸುಮ್ಮನೆ ದಾರಿಯಲ್ಲಿ ಹೋಗೋ ಸಾಮಾನ್ಯ ವ್ಯಕ್ತಿಯ ಮುಖ ಕೂಡ ನಮಗೆ ದುಃಖಿತನಂತೆ ಕಾಣೋಕೆ ಶುರುವಾಗ್ತದೆ. ಹೌದು, ಖರೆ. ಇದು ಬಹಳ ಡೀಪ್ ಆದ ವಿಷಯ. ಯಾಕಂದ್ರೆ ಕೇವಲ ಕಿವಿಗೆ ಬೀಳೋ ಶಬ್ದ ನಮ್ಮ ಕಣ್ಣಿನ ದೃಷ್ಟಿನೇ ಫಿಲ್ಟರ್ ಮಾಡ್ತಿದೆ ಅಂದಂಗಾಯ್ತು. ನಾವು ಎಕ್ಸರ್ಸೈಸ್ ಮಾಡುವಾಗ ಫಾಸ್ಟ್ ಮ್ಯೂಸಿಕ್ ಮತ್ತೆ ಓದುವಾಗ ಸಾಫ್ಟ್ ಮ್ಯೂಸಿಕ್ ಹೆಲ್ಪ್ ಮಾಡೋದು ಇದೇ ಕಾರಣಕ್ಕ. ನಿಖರವಾಗಿ ಮೆದುಳಿನ ದೃಷ್ಟಿ ವಿಭಾಗ ಮತ್ತೆ ಶ್ರವಣ ವಿಭಾಗ ಅಂದ್ರೆ ವಿಜುವಲ್ ಮತ್ತೆ ಆಡಿಟರಿ ಕಾರ್ಟೆಕ್ಸ್ ಒಂದಕ್ಕೊಂದು ಕಂಟಿನ್ಯೂಸ್ ಆಗಿ ಮಾತಾಡ್ಕೊಳ್ತಾ ಇರ್ತವೆ. ನಾವು ಕೇಳೋ ರಿದಮ್, ನಮ್ಮ ಬಾಡಿ ಮೂವ್ಮೆಂಟ್, ಉತ್ಸಾಹ ಎಲ್ಲವನ್ನೂ ಡಿಸೈಡ್ ಮಾಡ್ತದ. ಹಂಗಾದ್ರೆ ಮ್ಯೂಸಿಕ್ ಅನ್ನೋದು ನಮ್ಮ ಆಂತರಿಕ ಜಗತ್ತನ್ನ ಕ್ರಿಯೇಟ್ ಮಾಡೋ ಒಂದು ಪವರ್ಫುಲ್ ವೆಪನ್ ಇದ್ದಂಗೆ. ಖಂಡಿತ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮೆದುಳು ಪ್ರಪಂಚವನ್ನ ಇಷ್ಟು ಅದ್ಭುತವಾಗಿ ಒಟ್ಟೊಟ್ಟಿಗೆ ಗ್ರಹಿಸ್ತದ ಅಂದಮೇಲೆ ಅದು ಒಂದೇ ಬಾರಿಗೆ 10 ಕೆಲಸಗಳನ್ನ ಈಸಿಯಾಗಿ ಮಾಡಬಲ್ಲದು ಅನ್ನೋ ನಂಬಿಕೆ ಬಹಳ ಜನರಿಗಿದೆ. ಅದನ್ನೇ ನಾವು ಮಲ್ಟಿ ಟಾಸ್ಕಿಂಗ್ ಅಂತೀವಿ. ಆದರೆ ಈ ಸೋರ್ಸಸ್ ಪ್ರಕಾರ ಅದು ಕೇವಲ ಒಂದು ಭ್ರಮೆ ಅಂತ ಇದೆ. ಇದು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದ್ರೆ ನಾವೆಲ್ಲ ವಾಕಿಂಗ್ ಮಾಡ್ತಾ ಫೋನ್ನಲ್ಲಿ ಮಾತಾಡ್ತೀವಿ ಅಥವಾ ಡ್ರೈವಿಂಗ್ ಮಾಡ್ತಾ ಹಾಡು ಕೇಳ್ತೀವಿ. ಇವೆಲ್ಲ ಮಲ್ಟಿ ಟಾಸ್ಕಿಂಗ್ ಅಲ್ವಾ? ಮೇಲ್ನೋಟಕ್ಕೆ ಹಂಗೆ ಅನ್ಸ್ತದ, ಆದ್ರೆ ನ್ಯೂರೋಸೈನ್ಸ್ ಪ್ರಕಾರ ಅದು ಮಲ್ಟಿ ಟಾಸ್ಕಿಂಗ್ ಅಲ್ಲವೇ ಅಲ್ಲ. ನಮ್ಮ ಮೆದುಳಿನ ಫ್ರಂಟಲ್ ಲೋಬ್ ಏಕಕಾಲದಲ್ಲಿ ಕೇವಲ ಒಂದು ಕಾಂಪ್ಲೆಕ್ಸ್ ವಿಚಾರದ ಮೇಲೆ ಮಾತ್ರ ಫೋಕಸ್ ಮಾಡಬಲ್ಲದು. ಅರೆವಾ, ಹಂಗಾದ್ರೆ ನಾವು ನಡೀತಾ ಮಾತಾಡೋದು ಹೆಂಗೆ? ನಡೆಯೋದು ಅಥವಾ ಡ್ರೈವಿಂಗ್ ಮಾಡೋದು ನಾವು ಬಹಳ ವರ್ಷಗಳಿಂದ ಮಾಡಿ ಮಾಡಿ ರೂಢಿಯಾಗಿರ್ತದ. ಅದು ಮೆದುಳಿನ ಆಟೋ ಪೈಲಟ್ ಮೋಡ್ಗೆ ಹೋಗಿರ್ತದ. ಸೊ ಮೆದುಳಿಗೆ ಆ ಕೆಲಸ ಮಾಡೋಕೆ ಯೋಚನೆ ಮಾಡೋ ಅಗತ್ಯ ಇರಲ್ಲ. ಆಗ ಅದು ಮಾತಾಡೋ ಕಡೆ ಮಾತ್ರ ತನ್ನ ಪೂರ್ತಿ ಫೋಕಸ್ ಕೊಡ್ತದ. ಓ, ಹಂಗಾದ್ರೆ ನಾವು ಟಿವಿ ನೋಡ್ತಾ ಯಾವ್ದಾದ್ರೂ ಒಂದು ಗಂಭೀರವಾದ ಬುಕ್ ಓದೋದು ಅಸಾಧ್ಯನಾ? ಹೌದು, ಅದು ಸಂಪೂರ್ಣ ಅಸಾಧ್ಯ. ಅಲ್ಲಿ ನಡೀತಾ ಇರೋದು ಮಲ್ಟಿ ಟಾಸ್ಕಿಂಗ್ ಅಲ್ಲ, ಬದಲಿಗೆ ರ್ಯಾಪಿಡ್ ಟಾಸ್ಕ್ ಸ್ವಿಚಿಂಗ್. ಅಂದ್ರೆ ಮೆದುಳು ಟಿವಿ ಮತ್ತೆ ಬುಕ್ ಮಧ್ಯೆ ತನ್ನ ಗಮನವನ್ನ ಮಿಂಚಿನ ವೇಗದಲ್ಲಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಲ್ಲಿ ಚೇಂಜ್ ಮಾಡ್ತಾ ಇರ್ತದ. ಬಾಪ್ರೇ, ಇದು ಮೆದುಳಿಗೆ ಬಹಳ ಸ್ಟ್ರೆಸ್ ಕೊಡಲ್ವಾ? ಹೌದು. ಹಿಂಗೆ ಪದೇ ಪದೇ ಫೋಕಸ್ ಚೇಂಜ್ ಮಾಡೋದ್ರಿಂದ ಮೆದುಳು ಬಹಳ ಬೇಗ ಸುಸ್ತಾಗ್ತದ ಮತ್ತೆ ಎರಡೂ ಕೆಲಸಗಳ ಕ್ವಾಲಿಟಿ ಹಾಳಾಗ್ತದ. ಇದರಿಂದ ಏನೂ ಲಾಭ ಇಲ್ಲ. ಈ ಥರ ಪದೇ ಪದೇ ಫೋಕಸ್ ಚೇಂಜ್ ಮಾಡೋದ್ರಿಂದಾನೇ ನಮಗೆ ಮಾಡರ್ನ್ ಲೈಫ್ನಲ್ಲಿ ವಿಪರೀತ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಅಂದರೆ ಆತಂಕ ಶುರುವಾಗೋದು ಅನ್ಸುತ್ತೆ. ಆಂಗ್ಸೈಟಿ ಬಗ್ಗೆನೇ ಮಾತಾಡೋದಾದ್ರೆ, ಈ ರಿಸರ್ಚ್ ಪೇಪರ್ಸ್ನಲ್ಲಿ ಒಂದು ಅಚ್ಚರಿಯ ವಿಷಯ ಇದೆ. ಹಾಡೋದ್ರಿಂದ ಆಂಗ್ಸೈಟಿ ಕಮ್ಮಿ ಆಗ್ತದಾ ಅಂತ. ಇಲ್ಲಿ ನನಗೊಂದು ಡೌಟ್ ಇದೆ, ಕೇಳಿ. ಯಾವುದಾದ್ರೂ ಒಂದು ದೊಡ್ಡ ಪ್ರೆಸೆಂಟೇಷನ್ಗೆ ಮುಂಚೆ ಕಾರಲ್ಲಿ ಕೂತು ಜೋರಾಗಿ ಹಾಡಿದ್ರೆ ನಿಜಕ್ಕೂ ನರಗಳು ಶಾಂತ ಆಗ್ತವ? ಭಯದಿಂದ ಗಂಟ್ಲು ಒಣಗ್ತಿರುವಾಗ ಹಾಡೋದು ಹೆಂಗೆ ಹೆಲ್ಪ್ ಮಾಡ್ತದ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು
ಇದರ ಹಿಂದೆ ಸ್ಪಷ್ಟವಾದ ಬಯಾಲಜಿ ಇದೆ. ಸೈಕೋಫ್ಯಾಕ್ಟ್ ಹಬ್ನಲ್ಲಿ ನಾವು ನೋಡ್ತಿರೋ ಹಾಗೆ ಹಾಡೋದು ಕೇವಲ ಒಂದು ಕಲೆ ಅಲ್ಲ, ಅದೊಂದು ಫಿಸಿಕಲ್ ಎಕ್ಸರ್ಸೈಸ್. ನಾವು ಹಾಡುವಾಗ ನಮ್ಮ ಉಸಿರಾಟದ ಗತಿ ಚೇಂಜ್ ಆಗ್ತದ, ಮತ್ತೆ ಗಂಟಲಿನಲ್ಲಿರೋ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ತದ. ವೇಗಸ್ ನರ್ವ್ ಅದ್ರ ಕೆಲಸ ಏನು? ಈ ನರ ಮೆದುಳಿಗೆ ಒಂದು ಮೆಸೇಜ್ ಕಳಿಸ್ತದ, ಎಲ್ಲವೂ ಸೇಫ್ ಆಗಿದೆ, ಆತಂಕ ಪಡೋ ಅಗತ್ಯ ಇಲ್ಲ ಅಂತ. ಅಂದ್ರೆ ನಮ್ಮ ಬಾಡಿ ಯೂಸ್ ಮಾಡ್ಕೊಂಡೇ ಮೆದುಳನ್ನ ಸಮಾಧಾನ ಮಾಡೋ ಟೆಕ್ನಿಕ್ ಇದು. ಮೆದುಳಿಗೆ ನಾವು ಸುಳ್ಳು ಹೇಳ್ತಿದೀವಿ ಅಂದಂಗಾಯ್ತಲ್ವಾ? ಮತ್ತೆ ಸ್ಟ್ರೆಸ್ ಕೊಡೋ ಕಾರ್ಟಿಸಾಲ್ ಹಾರ್ಮೋನ್ ಲೆವೆಲ್ ತಕ್ಷಣ ಡ್ರಾಪ್ ಆಗ್ತದ. ಜೊತೆಗೆ ಹಾರ್ಟ್ ಬೀಟ್ ಕೂಡ ಉಸಿರಾಟದ ಲಯಕ್ಕೆ ತಕ್ಕಂಗೆ ಕಂಟ್ರೋಲ್ಗೆ ಬರ್ತದ. ಸೂಪರ್! ಇದು ಕೇವಲ ಮೆಂಟಲ್ ಅಲ್ಲ, ಕಂಪ್ಲೀಟ್ ಬಯೋಲಾಜಿಕಲ್ ಪ್ರಾಸೆಸ್. ಇದು ಬಹಳ ಯೂಸ್ಫುಲ್ ಇನ್ಫಾರ್ಮೇಶನ್. ಇಂಥ ಒಳ್ಳೆ ಅಭ್ಯಾಸಗಳನ್ನ ಡೈಲಿ ಲೈಫ್ನಲ್ಲಿ ರೂಢಿ ಮಾಡಿಕೊಂಡ್ರೆ ಬಹಳ ಚಲೋ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಒಂದು ಹೊಸ ಅಭ್ಯಾಸ ರೂಪಿಸ್ಕೊಡಕ್ಕೆ ಎಷ್ಟು ದಿನ ಬೇಕು? ದಶಕಗಳಿಂದ ನಾವು ಆ 21 ದಿನಗಳ ನಿಯಮ ಕೇಳ್ತಾನೆ ಇದೀವಿ. ಯಾವುದಾದ್ರೂ ಕೆಲಸ ಸತತವಾಗಿ 21 ದಿನ ಮಾಡಿದ್ರೆ ಅದು ಹ್ಯಾಬಿಟ್ ಆಗ್ಬಿಡುತ್ತೆ ಅಂತಾರೆ. ಆದರೆ ನಮ್ಮ ಮುಂದಿರೋ ಈ ಡೇಟಾ ನೋಡಿದ್ರೆ ಇದು 66 ದಿನಗಳ ಪ್ರೋಸೆಸ್ ಅಂತ ಹೇಳ್ತಿದೆ. ಆ 21 ದಿನಗಳ ಕಾನ್ಸೆಪ್ಟ್ ಬಹುಶಃ ಒಂದು ಹಳೆ ತಪ್ಪು ಗ್ರಹಿಕೆಯಷ್ಟೇ. ಸೈಕಾಲಜಿಯ ಹೊಸ ಸ್ಟಡೀಸ್ ಪ್ರಕಾರ ಮೆದುಳಿನ ನರಮಂಡಲದಲ್ಲಿ ಅಂದ್ರೆ ನ್ಯೂರಲ್ ಪಾಥ್ವೇಸ್ ಪರ್ಮನೆಂಟ್ ಆಗಿ ಫಾರ್ಮ್ ಆಗೋಕೆ ಆವ್ರೇಜ್ ಆಗಿ 66 ದಿನಗಳು ಬೇಕಾಗ್ತವೆ. 66 ದಿನ? ಇದನ್ನ ಹೆಂಗೆ ಡಿವೈಡ್ ಮಾಡ್ಬೋದು? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ 22, 22 ಮತ್ತೆ 22 ದಿನಗಳಾಗಿ ಡಿವೈಡ್ ಮಾಡಬಹುದು. ಓ, ಈ ಡಿವಿಷನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೊದಲ 22 ದಿನ ಬಹಳ ಅನ್ಕಂಫರ್ಟಬಲ್, ಅಂದ್ರೆ ಅನಾನುಕೂಲ ಅನ್ಸ್ತದ. ಹಳೆ ಹ್ಯಾಬಿಟ್ ಬಿಟ್ಟು ಹೊಸದು ಶುರು ಮಾಡುವಾಗ ಮೆದುಳು ಸಹಜವಾಗಿ ರಿಜೆಕ್ಟ್ ಮಾಡ್ತದ. ಆಮೇಲೆ ಬರೋ ನೆಕ್ಸ್ಟ್ 22 ದಿನ ನಿಜಕ್ಕೂ ಡಿಫಿಕಲ್ಟ್ ಅಲ್ವಾ? ಖಂಡಿತ. ಆ ಮಧ್ಯದ 22 ದಿನಗಳೇ ನಿಜವಾದ ಟೆಸ್ಟ್. ಅಲ್ಲಿಯೇ ಬಹಳ ಜನ ಇದು ನಮ್ಮಿಂದ ಆಗಲ್ಲ ಅಂತ ಬಿಟ್ಟು ಬಿಡೋದು. ಆದ್ರೆ ಅದನ್ನ ಕ್ರಾಸ್ ಮಾಡಿ ಲಾಸ್ಟ್ 22 ದಿನಗಳಿಗೆ ರೀಚ್ ಆದಾಗ ಈ ಹೊಸ ನಡವಳಿಕೆ ಒಂದು ಸ್ಪೀಡ್ ಪಡ್ಕೊಳ್ಳುತ್ತದೆ. ರೈಟ್. ಅದನ್ನ ಮೆದುಳು ಈಸಿಯಾಗಿ ಅಕ್ಸೆಪ್ಟ್ ಮಾಡಕ್ ಶುರು ಮಾಡ್ತದೆ. ಕೊನೆಗೆ ಅದು ನಮ್ಮ ಕ್ಯಾರೆಕ್ಟರ್ನ ಭಾಗ ಆಗಿ ಆಟೋ ಪೈಲಟ್ ಮೋಡ್ಗೆ ಹೋಗ್ತದೆ. ಜನ 21 ದಿನಕ್ಕೆ ಹ್ಯಾಬಿಟ್ ಆಗ್ತದ ಅನ್ಕೊಂಡು 22ನೇ ದಿನಕ್ಕೆ ಕಷ್ಟ ಆದಾಗ ಡಿಸಪಾಯಿಂಟ್ ಆಗಿ ಬಿಟ್ಬಿಡ್ತಾರೆ. ಖರೆ ಹೇಳ್ರಿ, ಈ 66 ದಿನಗಳ ರಿಯಾಲಿಟಿ ಗೊತ್ತಿದ್ರೆ ನಾವು ಸ್ವಲ್ಪ ಪೇಷನ್ಸ್ ಇಂದ ಇರ್ಬೋದು. ಹೌದು. ಇದುವರೆಗೂ ನಾವು ಮೆದುಳಿನ ಇಂಟರ್ನಲ್ ವರ್ಲ್ಡ್ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನ ಸೋಷಿಯಲ್ ಇಂಟರಾಕ್ಷನ್ನಲ್ಲಿ, ಅಂದ್ರೆ ಬೇರೆಯವ್ರ ಜೊತೆ ಬೆರೆಯುವಾಗ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ ನೋಡೋಣ. ಈ ಸೋರ್ಸಸ್ ಹೇಳೋ ಪ್ರಕಾರ ಪ್ರತಿಯೊಬ್ಬರಿಗೂ ಪ್ರಪಂಚದಲ್ಲಿ ಅತ್ಯಂತ ಪ್ರಿಯವಾದ ಸೌಂಡ್ ಅಂದ್ರೆ ಅದು ಅವರದೇ ಹೆಸರಂತೆ. ಇದನ್ನ ಕೇಳಿದಾಗ ನನಗೇನಪ್ಪ ಅನಿಸ್ತದ ಅಂದ್ರೆ, ಯಾರಾದ್ರೂ ನಮ್ಮ ಹೆಸರು ಮರ್ತು ಲೈಕ್ ಹೆಲೋ ಸರ್ ಅಥವಾ ಹೇ ಅಂತ ಕರೆದರೆ ಆಗೋ ಬೇಸರಕ್ಕೂ ಮತ್ತೆ ನಮ್ಮ ಹೆಸರು ನೆನಪಿಟ್ಕೊಂಡು ಪ್ರೀತಿಯಿಂದ ಕರೆದಾಗ ಆಗೋ ಖುಷಿಗೂ ಬಹಳ ಡಿಫರೆನ್ಸ್ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದು ನೆಟ್ವರ್ಕ್ ಇದೆ. ಎಷ್ಟೇ ಜನಜಂಗುಳಿ ಇರಲಿ, ಗದ್ದಲ ಇರಲಿ, ಯಾರಾದ್ರೂ ನಮ್ಮ ಹೆಸರು ಕರೆದ್ರೆ ಅದು ತಕ್ಷಣ ನಮ್ಮ ಮೆದುಳನ್ನ ಅಲರ್ಟ್ ಮಾಡ್ತದ. ಕಮ್ಯುನಿಕೇಷನ್ನಲ್ಲಿ ಬೇರೆಯವರ ಹೆಸರನ್ನ ಪದೇ ಪದೇ ಯೂಸ್ ಮಾಡೋದ್ರಿಂದ ಅವರಲ್ಲಿ ಗೊತ್ತಿಲ್ದಂಗೆ ಒಂದು ವಿಶ್ವಾಸ, ಒಂದು ಟ್ರಸ್ಟ್ ಬಿಲ್ಡ್ ಆಗ್ತದ. ಇದನ್ನ ಲೈಕ್ ಸಬ್ಕಾನ್ಷಿಯಸ್ ವ್ಯಾಲಿಡೇಷನ್ ಅಂತ ಕರಿಬೋದಾ? ಅಂದ್ರೆ ನಾವು ಅವರಿಗೆ ಇಂಪಾರ್ಟೆಂಟ್ ಆಗಿದೀವಿ ಅನ್ನೋ ಫೀಲಿಂಗ್ ಬರ್ತದ. ಇದೇ ತರ ಬೇರೆಯವರಿಗೆ ಹತ್ರ ಆಗೋಕೆ ಇರೋ ಇನ್ನೊಂದು ನ್ಯೂರೋಸೈನ್ಸ್ ಟೆಕ್ನಿಕ್ ಅಂದ್ರೆ ಕನ್ನಡಿಯಂತೆ ವರ್ತಿಸೋದು. ಇದನ್ನ ಚಮೇಲಿಯನ್ ಎಫೆಕ್ಟ್ ಅಂತಾರೆ. ಹೌದು, ಚಮೇಲಿಯನ್ ಎಫೆಕ್ಟ್. ಅಂದ್ರೆ ಒಂದು ಊಸರಾವಲಿ ಹೆಂಗೆ ಪರಿಸರಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತದೋ ಹಂಗೆ ನಾವು ಬೇರೆಯವರ ಬಾಡಿ ಲ್ಯಾಂಗ್ವೇಜ್ ಕಾಪಿ ಮಾಡೋದು. ಆದರೆ ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಎದುರುಗಿರೋ ವ್ಯಕ್ತಿಗೆ ನಾವು ಅವ್ರನ್ನ ಅಣಕಿಸ್ತಿದೀವಿ ಅಂತ ಅನ್ಸಲ್ವಾ? ನಾವು ಉದ್ದೇಶಪೂರ್ವಕವಾಗಿ ಓವರ್ ಆಗಿ ಪ್ರತಿಯೊಂದನ್ನು ಕಾಪಿ ಮಾಡಿದ್ರೆ ಖಂಡಿತ ಹಂಗೆ ಅನಿಸ್ತದ. ಆದ್ರೆ ಇದು ಬಹಳ ಸೂಕ್ಷ್ಮವಾಗಿ ನಡಿಬೇಕಾದ ಪ್ರೋಸೆಸ್. ಎದುರುಗಿರೋ ವ್ಯಕ್ತಿ ಸ್ವಲ್ಪ ಮುಂದಕ್ಕೆ ಬಾಗಿ ಕೂತ್ರೆ ನಾವು ಸ್ವಲ್ಪ ಮುಂದಕ್ಕೆ ಬಾಗೋದು. ಅವ್ರು ಮಾತಾಡೋ ಸ್ಪೀಡ್ ಮತ್ತೆ ಯೂಸ್ ಮಾಡೋ ವರ್ಡ್ಸ್ ನಾವು ಯೂಸ್ ಮಾಡೋದು. ಓ, ಹಿಂಗ್ ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಮೆದುಳಿನಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಇರ್ತವೆ. ನಮ್ಮನ್ನೇ ಹೋಲುವ ಬಾಡಿ ಮೂವ್ಮೆಂಟ್ಸ್ ನೋಡಿದಾಗ ಮೆದುಳು ಈ ವ್ಯಕ್ತಿ ನನ್ನ ತರಾನೇ ಇದ್ದಾನೆ, ಸೊ ಇವನು ಸೇಫ್ ಅಂತ ಡಿಸೈಡ್ ಮಾಡ್ತದ. ಅವರೇವಾ, ಇದು ಇಬ್ರು ವ್ಯಕ್ತಿಗಳು ಒಂದೇ ರಾಗಕ್ಕೆ ಹೆಜ್ಜೆ ಹಾಕಿದ ಹಂಗೆ ಅನ್ನಿಸ್ತದೆ. ಅವರಿಬ್ರು ಮಧ್ಯೆ ಯಾವುದೇ ಬ್ಯಾರಿಯರ್ಸ್ ಇಲ್ಲದೆ ಒಂದು ಬಾಂಡಿಂಗ್ ಏರ್ಪಡ್ತದೆ. ಆದರೆ ಆ ಸಂಭಾಷಣೆ ಇದ್ದಕ್ಕಿದ್ದಂಗೆ ನಿಂತು ಹೋದಾಗ ಒಂದು ಗಾಢವಾದ ಮೌನ ಅಂದ್ರೆ ಸೈಲೆನ್ಸ್ ಆವರಿಸಿದಾಗ ಅದು ಬಹಳ
ಆಕ್ವರ್ಡ್ ಅನ್ನಿಸ್ತದೆ. ಹೌದು, ಬಹಳ ಮುಜುಗರ ಆಗ್ತದ. ಆದರೆ ಈ ಮೌನವನ್ನೇ ಒಂದು ಪವರ್ ಆಗಿ ಯೂಸ್ ಮಾಡಬಹುದು ಅಂತ ಲೇಖನಗಳು ಹೇಳ್ತಿವೆ. ಇದು ಹಿಂಗೆ ವರ್ಕ್ ಆಗ್ತದೆ. ಮೌನ ಇದ್ರೆ ಕಮ್ಯುನಿಕೇಶನ್ ಬ್ರೇಕ್ ಆಗಲ್ವಾ? ಇಲ್ಲ, ಅಲ್ಲಿಯೇ ಮನುಷ್ಯನ ಸೈಕಾಲಜಿಯ ಅಸಲಿ ಆಟ ಇರೋದು. ಮನುಷ್ಯರ ಮೆದುಳಿಗೆ ಈ ಮೌನವನ್ನ ತಡ್ಕೊಳ್ಳೋದು ಬಹಳ ಕಷ್ಟ. ಏನಾದ್ರೂ ಮಾಡಿ ಆ ಸೈಲೆನ್ಸ್ ಬ್ರೇಕ್ ಮಾಡಬೇಕು, ಆ ಖಾಲಿ ಜಾಗ ಫಿಲ್ ಮಾಡಬೇಕು ಅನ್ನೋ ತವಕ ಶುರುವಾಗ್ತದ. ಓಕೆ, ಹಂಗಾದ್ರೆ ನಾವೇನ್ ಮಾಡ್ಬೇಕು? ನಿಮ್ಗೆ ಯಾರಿಂದಲಾದ್ರೂ ಪೂರ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಒಂದು ಪ್ರಶ್ನೆ ಕೇಳಿ ಸೈಲೆಂಟ್ ಆಗಿ ಅವರ ಕಣ್ಣನ್ನ ಅಂದ್ರೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಕೂತ್ಬಿಡಿ. ಓ, ಅಂದ್ರೆ ನಾವು ಮೌನವಾಗಿದ್ದಷ್ಟು ಎದುರಿಗಿರೋ ವ್ಯಕ್ತಿ ಆ ಮುಜುಗರದಿಂದ ಎಸ್ಕೇಪ್ ಆಗೋಕೆ ತಾನಾಗೆ ಹೆಚ್ಚು ಮಾತಾಡಕ್ ಶುರು ಮಾಡ್ತಾನೆ. ತಮಗೆ ಗೊತ್ತಿಲ್ಲದಂಗೆ ಮುಚ್ಚಿಡಬೇಕೆಂದಿದ್ದ ಮಾಹಿತಿನೂ ಹೊರಹಾಕ್ತಾರೆ. ಎಕ್ಸಾಕ್ಟ್ಲಿ. ಇದೊಂದು ಅದ್ಭುತವಾದ ಟೆಕ್ನಿಕ್. ಇದನ್ನ ನೆಗೋಷಿಯೇಷನ್ಸ್ನಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ ಬಹಳ ಸಕ್ಸಸ್ ಆಗಿ ಯೂಸ್ ಮಾಡ್ಬೋದು. ಖಂಡಿತ. ಇದೇ ತರದ ಇನ್ನೊಂದು ಟೆಕ್ನಿಕ್ ಏನಪ್ಪಾ ಅಂದ್ರೆ ನಮ್ಗೆ ಗೊತ್ತಿದ್ರೂ ಗೊತ್ತಿಲ್ಲದಂಗೆ ನಡೆಸೋದು, ಅಂದ್ರೆ ಪ್ಲೇಯಿಂಗ್ ಡಂಬ್. ದಲೈ ಲಾಮಾ ಅವರ ಒಂದು ಮಾತಿದೆ ಗೊತ್ತಾ, ಮಾತಾಡೋದ್ರಿಂದ ನಮ್ಗೆ ಗೊತ್ತಿರೋದೇ ರಿಪೀಟ್ ಆಗ್ತದ, ಆದ್ರೆ ಕೇಳೋದ್ರಿಂದ ಹೊಸದ್ ಕಲಿಬೋದು ಅಂತ. ಹೌದು, ಬಹಳ ಫೇಮಸ್ ಕೋಟ್ ಅದು. ಇದು ಕೇವಲ ಕಲಿಯೋದಕ್ಕೆ ಮಾತ್ರ ಅಲ್ಲ, ಬೇರೆಯವ್ರನ್ನ ಗೆಲ್ಲೋಕು ಹೆಲ್ಪ್ ಮಾಡ್ತದ. ಇದು ಹೆಂಗೆ ಹೆಲ್ಪ್ ಮಾಡ್ತದ? ನಮ್ಗೆ ಗೊತ್ತಿಲ್ಲ ಅಂತ ತೋರ್ಸ್ಕೊಂಡ್ರೆ ನಾವು ದಡ್ರಾಗೋಲ್ಲ ಅವ್ರ ಮುಂದೆ. ಇಲ್ವೇ ಇಲ್ಲ. ಪ್ರತಿಯೊಬ್ರಿಗೂ ನಾನೊಬ್ಬ ಬುದ್ಧಿವಂತ ಅಂತ ತೋರ್ಸ್ಕೊಳ್ಳೋ ಆಸೆ ಇರ್ತದ. ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರೋ ವಿಷಯದ ಬಗ್ಗೆ ನಮ್ಗೆ ಗೊತ್ತಿದ್ರೂ ಸಹ ಅವರಲ್ಲಿಯ ಕೆಲವು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಕಲಿಯೋಕೆ ಇಷ್ಟಪಟ್ರೆ ಅದು ಅವರ ಈಗೋನ ಸ್ಯಾಟಿಸ್ಫೈ ಮಾಡ್ತದ. ರೈಟ್. ಅವರು ಆ ವಿಷಯ ವಿವರಿಸುವಾಗ ಮೆದುಳಿನಲ್ಲಿ ಡೋಪಾಮೈನ್ ರಿಲೀಸ್ ಆಗಿ ನಮ್ಮ ಜೊತೆಗಿನ ಇಂಟ್ರಾಕ್ಷನ್ ಅವ್ರಿಗೆ ಬಹಳ ಖುಷಿ ಕೊಡ್ತದ. ಅವರು ನಮ್ಮನ್ನ ಹೆಚ್ಚು ಟ್ರಸ್ಟ್ ಮಾಡೋಕ್ ಶುರು ಮಾಡ್ತಾರೆ. ಅಂದ್ರೆ ನಾವು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಿದೀವಿ ಅನ್ನೋ ಫೀಲಿಂಗ್ ಬರ್ತದ. ಇಲ್ಲಿ ವಿಷಯ ನಿಜಕ್ಕೂ ಕ್ಯೂರಿಯಸ್ ಆಗ್ತಿದೆ. ಈ ಪಟ್ಟಿಯಲ್ಲಿ ಚಾಯ್ಸ್ ಕೊಡೋ ಬಗ್ಗೆ, ಅಂದ್ರೆ ಪ್ರೊವೈಡ್ ಎ ಚಾಯ್ಸ್ ಅನ್ನೋ ಬಗ್ಗೆ ಒಂದು ಉಲ್ಲೇಖ ಇದೆ. ನಮಗ್ ಬೇಕಾದ ನಿರ್ಧಾರವನ್ನ ಬೇರೆಯವರಿಂದ ತಗೊಂಡು ತಿಳೋಕಿರೋ ತಂತ್ರ ಅಂತ. ಹೌದು. ಉದಾಹರಣೆಗೆ ರೆಸ್ಟೋರೆಂಟ್ ವೇಟರ್ಗಳು ಕೊಡೋ ಮೆನ್ಯೂ ಚಾಯ್ಸ್ ಇರ್ಬೋದು, ಅಥವಾ ಮಕ್ಕಳಿಗೆ ಮೊದಲು ಇಂಗ್ಲಿಷ್ ಓದ್ತೀಯಾ ಅಥವಾ ಮ್ಯಾಥ್ಸ್ ಓದ್ತೀಯಾ ಅಂತ ಕೇಳೋದು. ಇಲ್ಲೊಂದು ನಿಮಿಷ, ನಂದೊಂದು ಬಲವಾದ ಆಬ್ಜೆಕ್ಷನ್ ಇದೆ ಇಲ್ಲಿ. ಹೇ, ಏನದು? ಇದು ಬೇರೆಯವರನ್ನ ಕಂಟ್ರೋಲ್ ಮಾಡೋ ಮ್ಯಾನಿಪ್ಯುಲೇಷನ್, ಅಂದ್ರೆ ಕುತಂತ್ರ ಅನ್ಸಲ್ವಾ? ಮನುಷ್ಯರ ಮೆದುಳಿನ ವೀಕ್ನೆಸ್ನ ಮಿಸ್ಯೂಸ್ ಮಾಡ್ಕೊಂಡಂಗಲ್ವಾ ಇದು? ಇದು ಬಹಳ ಸೂಕ್ತವಾದ ಮತ್ತೆ ಎಥಿಕಲ್ ಆದ ಪ್ರಶ್ನೆ. ಆದ್ರೆ ಮ್ಯಾನಿಪ್ಯುಲೇಷನ್ ಮತ್ತೆ ಪರ್ಸ್ವೇಷನ್ ಅಂದ್ರೆ ಕುತಂತ್ರ ಮತ್ತೆ ಒಲಿಸುವಿಕೆಯ ಮಧ್ಯೆ ಒಂದು ಸಂಗ ಲೈನ್ ಇದೆ. ಕುತಂತ್ರ ಅಂದ್ರೆ ಬೇರೆಯವರಿಗೆ ಹಾನಿಯಾಗೋ ತರ ಕೇವಲ ನಮ್ಮ ಸ್ವಾರ್ಥಕ್ಕಿರೋ ನಿರ್ಧಾರಗಳನ್ನ ಅವರ ಮೇಲೆ ಹೇರೋದು. ಓಕೆ. ಆದ್ರೆ ಇಲ್ಲಿ ಮಕ್ಕಳು ಓದ್ಲೇಬೇಕು ಅನ್ನೋದು ಅವರ ಒಳಿತಿಗಾಗಿಯೇ ಇರೋ ವಿಚಾರ ತಾನೆ. ನೀನು ಓದ್ಲೇಬೇಕು ಅಂತ ಆರ್ಡರ್ ಮಾಡಿದಾಗ ಮೆದುಳಿನ ಫ್ರೀಡಮ್ಗೆ ಹರ್ಟ್ ಆಗಿ ಅದು ತಕ್ಷಣ ಅಪೋಸ್ ಮಾಡ್ತದ. ಅರ್ಥ ಆಯ್ತು. ಯಾವುದನ್ನ ಓದ್ತೀಯಾ ಅಂತ ಕೇಳಿದಾಗ ತಾವೇ ಸ್ವತಃ ಡಿಸಿಷನ್ ತಗೋತಿದ್ದೀವಿ ಅನ್ನೋ ಸ್ವಾತಂತ್ರ್ಯದ ಫೀಲಿಂಗು ಮೆದುಳಿಗೆ ಸಿಗ್ತದೆ. ಇದನ್ನ ಇಲ್ಯೂಷನ್ ಆಫ್ ಚಾಯ್ಸ್ ಅನ್ಬೋದು. ಪರ್ಫೆಕ್ಟ್. ಇದು ಕುತಂತ್ರ ಅಲ್ಲ, ಬದಲಿಗೆ ಯಾವುದೇ ಘರ್ಷಣೆ ಅಂದ್ರೆ ಕಾನ್ಫ್ಲಿಕ್ಟ್ ಇಲ್ಲದೆ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಸೈಕಲಾಜಿಕಲ್ ಟ್ರಿಕ್. ಹೌದು. ಕಾನ್ಫ್ಲಿಕ್ಟ್ ಬಗ್ಗೆ ಹೇಳೋದಾದ್ರೆ ದಿ ಸ್ನ್ಯಾಕ್ ಮ್ಯಾನ್ ಅಂದ್ರೆ ಆಹಾರ ಮತ್ತೆ ಶಾಂತಿ ಬಗ್ಗೆ ಬಹಳ ಮೋಜಿನ ಫ್ಯಾಕ್ಟ್ ಒಂದು ಈ ಲಿಸ್ಟ್ನಲ್ಲಿದೆ. ಎಲ್ಲಾದ್ರೂ ಜಗಳ ಅಥವಾ ಟೆನ್ಷನ್ ವಾತಾವರಣ ಇದ್ದಾಗ ಏನಾದ್ರೂ ತಿನ್ನೋದು ಅಥವಾ ಎದುರಾಳಿಗೆ ಏನಾದ್ರೂ ತಿನ್ನೋ ಕೊಡೋದು ಪರಿಸ್ಥಿತಿನ ತಣ್ಣಗೆ ಮಾಡ್ತದಂತೆ. ಹೌದು, ಇದು ಬಹಳ ಕಡೆ ಪ್ರೂವ್ ಆಗಿದೆ. ಕೋಪದಲ್ಲಿ ಇರುವಾಗ ಯಾರಾದ್ರೂ ತಿಂತಾರಾ? ಅಥವಾ ಕೋಪದಿಂದ ಕೂಗಾಡುತ್ತಿರುವಾಗ ಚಾಕ್ಲೇಟ್ ಕೊಟ್ರೆ ಜಗಳ ನಿಲ್ತದಾ? ಇದು ಹಿಂಗೆ ಪಾಸಿಬಲ್? ನಮ್ಮ ನರಮಂಡಲದಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇದೆ. ಇದು ನಮ್ಮ ಬಾಡಿನ ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ವಿಶ್ರಾಂತಿ ಮತ್ತೆ ಜೀರ್ಣಕ್ರಿಯೆ ಸ್ಥಿತಿಯಲ್ಲಿ ಇಡ್ತದೆ. ನಾವು ಏನಾದ್ರೂ ಜಗ್ದು ತಿಂತಿರುವಾಗ ಮೆದುಳು ನಾವು ಊಟ ಮಾಡ್ಕತ್ತೀವಿ ಅಂದ್ರೆ ಪರಿಸರ ಸೇಫ್ ಆಗಿದೆ ಅಂತ ನಂಬ್ತದ. ಅಂದ್ರೆ ಫೈಟ್ ಆರ್ ಫ್ಲೈಟ್, ಹೋರಾಡು ಅಥವಾ ಓಡಿ ಹೋಗು ಅನ್ನೋ ಅಗ್ರೆಸಿವ್ ಸ್ಟೇಟ್ನಲ್ಲಿರೋ ಮೆದುಳನ್ನ ಒಂದು ಚಾಕ್ಲೇಟ್ ಅಥವಾ ಸ್ನ್ಯಾಕ್ ಕೊಡೋದ್ರ ಮೂಲಕ ತಕ್ಷಣವೇ ಶಾಂತ ಮಾಡಬಹುದು. ಹೌದು, ಮೆದುಳಿಗೆ ಏಕಕಾಲದಲ್ಲಿ ಊಟ ಮಾಡೋದು ಮತ್ತೆ ಜಗಳ ಮಾಡೋದು ಎರಡೂ ಒಟ್ಟಿಗೆ ಮಾಡಕ್ಕಾಗಲ್ಲ. ಇದು ನಿಜಕ್ಕೂ ಡೈಲಿ ಲೈಫ್ನಲ್ಲಿ ಅಳವಡಿಸ್ಕೊಳ್ಬಹುದಾದ ಬೆಸ್ಟ್ ಟೆಕ್ನಿಕ್. ಖಂಡಿತ. ಇನ್ನು ಕಾನ್ಫ್ಲಿಕ್ಟ್ಗಳಿಗೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನ ಈಗೋ ಮತ್ತೆ ನಾನೇ ಬುದ್ಧಿವಂತ ಅನ್ನೋ ಭ್ರಮೆ. ಇಲ್ಲಿ ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಬಗ್ಗೆ ಒಂದು ಡೀಪ್ ಅನಾಲಿಸಿಸ್ ಇದೆ. ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಅಂದ್ರೆ ಏನು? ಇದರ ಪ್ರಕಾರ ಹೆಚ್ಚು ಬುದ್ಧಿವಂತರು ತಮ್ಮ ಕೆಪಾಸಿಟಿಯನ್ನ ಸದಾ ಡೌಟ್ ಮಾಡ್ತಾರಂತೆ. ಆದ್ರೆ ನಾರ್ಮಲ್ ಇರೋರು ಅಥವಾ ಕಮ್ಮಿ ನಾಲೆಜ್ ಇರೋರು
ತಮ್ಮನ್ನ ತಾವು ಬಹಳ ಗ್ರೇಟ್ ಅಂತ ಶೋ ಆಫ್ ಮಾಡ್ತಾರಂತೆ. ಇದರ ಹಿಂದಿನ ಸೈನ್ಸ್ ಏನು? ಬುದ್ಧಿವಂತರು ಯಾಕೆ ತಮಗೆ ತಾವೇ ಡೌಟ್ ಪಡ್ತಾರೆ? ಇದನ್ನ ಮೆಟಾಕಾಗ್ನಿಷನ್ ಅಂತ ಅಂತಾರೆ. ಅಂದ್ರೆ ತಮ್ಮದೇ ಆಲೋಚನೆಗಳ ಬಗ್ಗೆ ಆಲೋಚಿಸೋ ಕೆಪಾಸಿಟಿ. ಅತಿ ಬುದ್ಧಿವಂತರಿಗೆ ಒಂದು ವಿಷಯದ ಡೆಪ್ತ್ ಎಷ್ಟಿದೆ ಅಂತ ಗೊತ್ತಿರ್ತದ. ನಾಲೆಡ್ಜ್ ಜಾಸ್ತಿ ಆದಾಗ ತಮ್ಗೆ ಇನ್ನೂ ಎಷ್ಟು ವಿಷಯಗಳು ಗೊತ್ತಿಲ್ಲ ಅನ್ನೋ ಅರಿವು ಬರ್ತದ. ಇದು ಅವರನ್ನ ಹಂಬಲ್ ಮಾಡ್ತದ. ಆದ್ರೆ ಅಲ್ಪಜ್ಞಾನಿಗಳಿಗೆ ಅವರಿಗೆ ಆ ವಿಷಯದ ಡೆಪ್ತ್ ಗೊತ್ತೇ ಇರಲ್ಲ. ತಾವು ಕಲ್ತಿರೋದೇ ಇಡೀ ಪ್ರಪಂಚ ಅಂತ ಭ್ರಮಿಸಿ ಅವರು ಅಹಂಕಾರದಿಂದ ಮೆರೀತಾರೆ. ಓ, ಸ್ಕೂಲ್ ಕಾಲೇಜ್ಗಳಲ್ಲಿ ಎಕ್ಸಾಮ್ ಮುಗಿದ್ಮೇಲೆ ನನ್ಗೇನು ಗೊತ್ತಿಲ್ಲ, ಬಹಳ ಕಮ್ಮಿ ಮಾರ್ಕ್ಸ್ ಬರ್ತದ ಅಂತ ಹೇಳಿ ಕೊನೆಗೆ ಟಾಪ್ ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ ಉದಾಹರಣೆ ನೆನಪಿಗೆ ಬರ್ತಿದೆ. ಹೌದು ಹೌದು, ಸೇಮ್ ಅದೇ. ಅವ್ರಿಗೆ ತಮ್ಮ ಜ್ಞಾನದ ಮಟ್ಟದ ಬಗ್ಗೆ ಸದಾ ಒಂದು ಅಪೂರ್ಣತೆ ಫೀಲ್ ಇರ್ತದ. ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಲೆವೆಲ್ ಬಹಳ ಹೈ ಇರ್ತದ. ನಿಖರವಾಗಿ ಅವ್ರು ಸುಳ್ಳು ಹೇಳ್ತಿರಲ್ಲ. ಖರೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವ್ರಿಗೆ ತಾವು ಅನ್ಕೊಂಡಷ್ಟು ಬರ್ದಿಲ್ಲ ಅನ್ನೋ ಬೇಸರ ಇರ್ತದ. ಸೈಕೋಫ್ಯಾಕ್ಟ್ ಹಬ್ನ ಡೇಟಾ ಪ್ರಕಾರ ಈ ಎಲ್ಲಾ ಮಾನಸಿಕ ಸಂಕೀರ್ಣತೆಗಳ ಮಧ್ಯೆ ನಮ್ಮ ಮನಸ್ಸಿನ ಅತ್ಯಂತ ಸಿಂಪಲ್ ಆಗಿ ಮತ್ತೆ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಅಂದ್ರೆ ಅದು ಸೂರ್ಯನ ಬೆಳಕು, ಪವರ್ ಆಫ್ ಸನ್ಲೈಟ್. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ದಿನಕ್ಕೆ ಕೇವಲ 10 ನಿಮಿಷದ ಸೂರ್ಯನ ಬೆಳಕು ಬಾಡಿಗೆ ಮಾತ್ರ ಅಲ್ಲ, ಮನಸ್ಸಿಗೂ ಮೆಡಿಸಿನ್ ಅಂತೆ. ಸನ್ಲೈಟ್ ಇಂದ ಸಿಗೋ ವಿಟಮಿನ್ ಡಿ ಬರೀ ಮೂಳೆಗಳಿಗಲ್ಲ, ಅದೊಂದು ಮೂಡ್ ಸ್ಟೆಬಿಲೈಸರ್ ಆಗಿ ಕೆಲಸ ಮಾಡ್ತದ ಅಂತ ರಿಸರ್ಚ್ ಹೇಳ್ತಿದೆ. ಇದು ಕೇವಲ ಮೆಂಟಲ್ ಭ್ರಮೇನಾ ಅಥವಾ ಇದ್ರ ಹಿಂದೆ ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ಇದೆಯಾ? ಇದರ ಹಿಂದೆ ಬಹಳ ಸ್ಟ್ರಾಂಗ್ ಆದ ಬಯಾಲಜಿಕಲ್ ಪ್ರಾಸೆಸ್ ಇದೆ. ರಿಯಾಲಿಟಿನಲ್ಲಿ ವಿಟಮಿನ್ ಡಿ ಕೇವಲ ಒಂದು ವಿಟಮಿನ್ ಅಲ್ಲ, ಅದೊಂದು ಹಾರ್ಮೋನ್. ಸೂರ್ಯನ ಬೆಳಕು ಕಣ್ಣಿನ ರೆಟಿನಾ ಮತ್ತೆ ಸ್ಕಿನ್ ಅನ್ನ ಟಚ್ ಮಾಡಿದಾಗ ಮೆದುಳಿನಲ್ಲಿ ಸೆರೋಟೋನಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗ್ತದ. ಸೆರೋಟೋನಿನ್? ಹೌದು, ಇದು ಡಿಪ್ರೆಷನ್ ಅಂದ್ರೆ ಖಿನ್ನತೆಯನ್ನ ತಡೀತದೆ ಮತ್ತೆ ನಮ್ಮ ಮೂಡನ್ನ ಫ್ರೆಶ್ ಆಗಿಡ್ತದೆ. ಸೂರ್ಯನ ಬೆಳಕು ಕಮ್ಮಿ ಇರೋ ದೇಶಗಳಲ್ಲಿ ವಿಂಟರ್ನಲ್ಲಿ ಡಿಪ್ರೆಷನ್ ಜಾಸ್ತಿ ಇರೋದಕ್ಕೆ ಇದೇ ರೀಸನ್. ವಾವ್! ಈ ಸುದೀರ್ಘವಾದ ಡೀಪ್ ಡೈವ್ ಇಂದ ನಾವು ಕಲಿಯೋ ಅಂತಿಮ ಸಾರಾಂಶ ಬಹಳ ಕ್ಲಿಯರ್ ಆಗಿದೆ. ನಮ್ಮ ಡೈಲಿ ಲೈಫ್ನ ಸಣ್ಣ ಸಣ್ಣ ಬದಲಾವಣೆಗಳು, ಅದು ಬೆಳಗಿನ 10 ನಿಮಿಷದ ಸೂರ್ಯನ ಬೆಳಕು ಇರಬಹುದು, ಎದುರಿನವರ ಹೆಸರು ಹಿಡಿದು ಕರೆಯೋದಿರ್ಬೋದು, ಅಥವಾ ಒಂದು ಟೆನ್ಷನ್ ಸಿಚುವೇಶನ್ನಲ್ಲಿ ಸೈಲೆಂಟ್ ಆಗಿರೋದಿರ್ಬೋದು, ಇವೆಲ್ಲವೂ ನಮ್ಮ ಮತ್ತೆ ಬೇರೆಯವರ ಸೈಕಾಲಜಿ ಮೇಲೆ ನಾವು ಅಂದುಕೊಳ್ಳೋದಕ್ಕಿಂತ ದೊಡ್ಡ ಪಾಸಿಟಿವ್ ಎಫೆಕ್ಟ್ ಬೀರಬಲ್ಲವು. ಹೌದು, ಮನುಷ್ಯನ ಮೆದುಳು ಬಿಡಿಸಲಾಗದ ಒಗಟೇನಲ್ಲ. ಅದರ ಫಂಕ್ಷನಿಂಗ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಿಹೇವಿಯರ್ನ ಇಂಪ್ರೂವ್ ಮಾಡ್ಕೊಂಡು ಸುತ್ತಲಿನ ಪ್ರಪಂಚದ ಜೊತೆ ಬಹಳ ಎಫೆಕ್ಟಿವ್ ಆಗಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ ಬದುಕ್ಬೋದು. ಕೊನೆಯದಾಗಿ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯನ್ನ ನಾವೆಲ್ಲರೂ ಕನ್ಸಿಡರ್ ಮಾಡಬೇಕಿದೆ. ನ್ಯಾಚುರಲ್ ಸನ್ಲೈಟ್ ಮತ್ತೆ ನಾವು ಕೇಳೋ ಮ್ಯೂಸಿಕ್ ನಮ್ಮ ಮೂಡನ್ನ ಇಷ್ಟು ಡೀಪ್ ಆಗಿ ಕಂಟ್ರೋಲ್ ಮಾಡ್ತದ ಅಂದ್ರೆ ಇದೀವಲ್ಲ, ಈ ಆರ್ಟಿಫಿಷಿಯಲ್ ಪರಿಸರ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್, ನಮ್ಮ ಎಂಪಥಿ ಮತ್ತೆ ಜಗತ್ತನ್ನ ನೋಡೋ ನಮ್ಮ ಬೇಸಿಕ್ ಮೆಥಡನ್ನೇ ನಮಗೆ ಗೊತ್ತಿಲ್ದಂಗೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇರ್ಬೋದಾ? ಇದು ನಿಜಕ್ಕೂ ಭಯ ಹುಟ್ಟಿಸೋ ಪ್ರಶ್ನೆ. ಹೌದು, ನಮ್ಮ ನೈಜ ಮಾನವೀಯ ಗುಣಗಳು ಈ ಡಿಜಿಟಲ್ ಯುಗದಲ್ಲಿ ಕಳೆದೋಗ್ತಿವೆಯಾ? ಈ ಪ್ರಶ್ನೆ ಜೊತೆಗೆ ಈ ಡೀಪ್ ಡ್ರೈವ್ ಅನ್ನ ಮುಕ್ತಾಯ ಮಾಡೋಣ. ಈ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಸೈಕೋಫ್ಯಾಕ್ಟ್ ಹಬ್ಗೆ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್.